ಇತಿಹಾಸ, ಅಂಕಣದ ಪರಿಚಯವನ್ನು ತಿಳ್ಕೊಂಡಿದ್ವಿ, ಹೌದಲ್ಲ? 1873ರಲ್ಲಿ ಇಂಗ್ಲೆಂಡ್ನಲ್ಲಿ ಈ ಆಟವನ್ನು ಪರಿಚಯಿಸಿದ್ರು. ಈ ಆಟದ ಮೊಟ್ಟ ಮೊದಲ ಹೆಸರು ಯಾರಾದ್ರೂ ಹೇಳ್ತೀರಾ? ಬ್ಯಾಡ್ಮಿಂಟನ್ ಆಟದ ಮೊಟ್ಟ ಮೊದಲ ಹೆಸರು ಯಾರು ಹೇಳ್ತೀರಾ? ಈ ಆಟದ ಮೊದಲ ಹೆಸರು ಮರ್ತ್ಬಿಟ್ಟಿದ್ರಲ್ಲೇ, ಯಾವುದು? ಎಸ್, ಪೂನಾ ಅಂತ ಅಂದ್ಬಿಟ್ಟು ಕರೀತಿದ್ರು. ಸೊ ಈ ಪೂನಾ ಅಂತಕ್ಕಂತ ಒಂದು ಆಟವನ್ನ ಇಂಗ್ಲೆಂಡ್ನವರು, ಬ್ರಿಟಿಷರು 1873ರಲ್ಲಿ ಈ ಆಟವನ್ನ ನಮ್ಮ ಭಾರತ ದೇಶದಲ್ಲಿ ಪರಿಚಯಿಸಿದ್ರು. ಈ ಆಟವನ್ನ 6 ವರ್ಷದಿಂದ 60 ವರ್ಷದ ಮುದುಕರವರೆಗೂ ಆಡುವಂತ ಆಟ. 6 ವರ್ಷದ ಬಾಲಕರಿಂದ ಹಿಡಿದು ಬಾಲಕಿಯರಿಂದ ಹಿಡಿದು 60 ವರ್ಷದವರೆಗೂ ಆಡ್ತಕ್ಕಂಥ ಮನರಂಜನಾ ಆಟ ಇದು. ಅತಿ ಕಡಿಮೆ ಸ್ಥಳ, ಕಡಿಮೆ ಜಾಗ, ಕಡಿಮೆ ಸ್ಕೋರಿಗೆ ಆಡ್ತಕ್ಕಂತಹ ಒಂದು ರಿಕ್ರಿಯೇಷನ್ ಗೇಮ್ ಆಗಿ ಮಾರ್ಪಡ್ತು. ಇಂತಹ ಒಂದು ಆಟವನ್ನ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಸಿಂಗಲ್ಸ್, ಡಬಲ್ಸ್, ಮಿಕ್ಸ್ಡ್ ಡಬಲ್ಸ್ ಅಂತ, ಹೌದಲ್ಲ? ಸಿಂಗಲ್ಸ್ ಅಂದ್ರೆ ಏನು? ಒಬ್ರು ಆಡ್ತಕ್ಕಂಥದ್ದು ಅಂದ್ರೆ, ಸೊ ಬಾಯ್ಸ್ ಮ್ಯಾಚ್ ಆಡ್ತಕ್ಕಂಥದ್ದು, ಅಥವಾ ಗರ್ಲ್ಸ್ ಮ್ಯಾಚ್ ಆಡ್ತಕ್ಕಂಥದ್ದು. ಡಬಲ್ಸ್ ಅಂತ ಅಂದ್ರೆ ಒಂದು ಟೀಮಲ್ಲಿ ಇಬ್ರು ಬಾಯ್ಸ್ ವರ್ಸಸ್ ಮತ್ತೆ ಇಬ್ರು ಬಾಯ್ಸ್ ಆಡ್ತಕ್ಕಂಥದ್ದು, ಅಥವಾ ಗರ್ಲ್ಸ್ ಆಡ್ತಕ್ಕಂಥದ್ದು. ಅದೇ ರೀತಿ ಮಿಶ್ರ ಡಬಲ್ಸ್ ಅಂತ ಅಂದಾಗ ಒಂದು ಟೀಮಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್, ಅನ್ನೊಂದರ ಟೀಮಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಆಡ್ತಕ್ಕಂಥ ಒಂದು ಆಟ, ಹೌದಾ? ಸೊ ಈ ಆಟ ಅಂಕಣ ಅಡಿಯಲ್ಲಿ ಹೇಳೋದಾದ್ರೆ 44 ಅಡಿ ಉದ್ದ, 20 ಅಡಿ ಅಗಲ. ಮೀಟರ್ ಹೇಳೋದಾದ್ರೆ, ಸೊ ಒಂದು ಅಂಕಣ ನೀವು ತಪ್ಪಿಸಿಲ್ಲ, ಇದು ಸಿಂಗಲ್ಸ್ ಕೋರ್ಟ್ ಒಳಭಾಗ. ಸೊ ಆಯತಾಕಾರದಲ್ಲಿರ್ತಕ್ಕಂಥ ಒಂದು ಅಂಕಣ 13.40 ಮೀಟರ್ ಅಥವಾ 44 ಅಡಿ ಉದ್ದ ಆಗುತ್ತೆ. ಉದ್ದ ಅಡಿಯಲ್ಲಿ ಹೇಳೋದಾದ್ರೆ ಅಗಲ ಬಂದ್ಬಿಟ್ಟು 20 ಅಡಿ ಅಗಲ ಆಗುತ್ತೆ. ಸೊ 5.18 ಮೀಟರ್ ಅಲ್ಲ, 5.18 ಮೀಟರ್. ಸೊ ಅಗಲ. ಸೊ ಇಂತಹ ಒಂದು ಆಟವನ್ನು ನಾವು ಆಫ್ ಕೋರ್ಟ್ ಮಾಡಿದಾಗ ನಾವು ರೈಟ್ ಕೋರ್ಟ್ ಮತ್ತು ಲೆಫ್ಟ್ ಕೋರ್ಟ್ ಅಂತ ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೆ ಸರ್ವಿಸ್ ಕ್ಷೇತ್ರ ತನಕ ಮಾಡ್ತೀವಿ. ಸೊ ಇದು ಒಂದು 6.5 ಫೀಟ್, ಈ ಕಡೆ 6.5 ಫೀಟ್. ಇದನ್ನು ಸಮೇತ ಈ ಕೋರ್ಟ್ ಸಮೇತ ಎಡ ಮತ್ತು ಬಲ ಅಂಕಣ ಅಂತ ಮಾಡ್ತೀವಿ. ಸೊ ಈ ಸರ್ವಿಸ್ ಮಾಡಿದಂತ ಒಂದು ಕಾಕು ಬ್ಯಾಕ್ ಝೋನ್ ಅಲ್ಲೂ ಸಮೇತ ಬೀಳಿದಾಗೆ ಇಲ್ಲಿಗೂ ಸಮೇತ ಒಂದು 2.5 ಅಡಿ ಇರ್ತಕ್ಕಂಥ ಒಂದು ಬಾಕ್ಸ್ ಲೈನ್ ಅನ್ನು ಹಾಕ್ತೀವಿ. ಸೊ ಈ ಕಡೆ ಅಷ್ಟೇ ಲಾಸ್ಟಿಗೆ 2.5 ಅಡಿ ಇರ್ತಕ್ಕಂಥ ಒಂದು ಬಾಕ್ಸ್ ಅನ್ನು ಹಾಕ್ತೀವಿ. ಸೊ ಇದು 6.5, ಇದು 6.5. ಸೊ ಇದು 13, ಇದು 13, ಟೋಟಲ್ 44 ಆಗುತ್ತೆ ನೋಡಿ. 15.5 ಒಂದು 6.5 ಎಷ್ಟು? 15.5 22 22 ಆಗಲಿದ್ರಪ್ಪ. 2.5 ಒಂದು 13, 15.5 ಹೊರೆ ಸೇರಿಸ್ಕೊಂಡು 15 16, 16 22. ಈ ಕಡೆ ಅರ್ಧ ಹಾಫ್ ಕೋಟ್ ಆಯ್ತಾ, ಈ ಕಡೆ ಅರ್ಧ 22. ಟೋಟಲ್ ಎಷ್ಟಾಯ್ತು? 44.
ಹಾಫ್ ವರ್ಡ್. ಸೊ ಹೀಗೆ ಒಂದು ಅಂಕಣದಲ್ಲಿ ನಾವು ಯಾವ್ಯಾವ ಆಟ ಆಡ್ತೀವಿ? ಸೊ ಇವೆಲ್ಲವನ್ನ ಆಲ್ರೆಡಿ ರೂಲ್ಸ್, ರೆಗ್ಯುಲೇಷನ್ಸ್ ಮತ್ತೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಟ್ರೂಫಿಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ, ಸ್ಕಿಲ್ ಸಮೇತ ತಿಳ್ಕೊಂಡಿದ್ದಾರೆ. ಈಗ ಬಂದ್ಬಿಟ್ಟು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯವನ್ನ ಈ 10ನೇ ತರಗತಿಯಲ್ಲಿ ನಿಮಗೆ ಇಟ್ಟಿದ್ದಾರೆ. ಸೊ ಇಂಥ ಒಂದು ಆಟ ನಿಮಗೆ 21ಕ್ಕೆ ಸಿಂಗಲ್ಸ್ ಆಗಿರ್ಬೋದು, ಡಬಲ್ಸ್ ಮಿಶ್ರ ಡಬಲ್ಸ್ ಆಟ ಆಡಿಸ್ತೀವಿ, ಹೌದಾ? ಸೊ ಈ ಒಂದು ಆಟದ ಆಟಗಾರರ ಒಂದು ಪರಿಚಯವನ್ನ ನಿಮಗೆ ಮಾಡೋದಾದ್ರೆ ರೂಲ್ಸ್ ಏನೆಲ್ಲ ನಿಮಗೆ ಹೇಳ್ಬೇಕಿಲ್ಲ. ಮತ್ತೆ ಯಾವ್ಯಾವ ಉಪಕರಣಗಳು ಯಾವ್ಯಾವ ಬರ್ತವೆ ಹೇಳ್ರಿ ಆಟಕ್ಕೆ? ರಾಕೆಟ್, ಕಾಮ್, ಆನಂತರ ನೆಟ್, ಆನಂತರ ಶಟಲ್ ಕಾಕ್ ಇರ್ತಕ್ಕಂಥ. ಸೊ ಇವೆಲ್ಲ ಆಟಗಳನ್ನ ಸೇರ್ಬಿಟ್ಟು 21 ಅಂಕಗಳಿಗೆ ಆಡಿಸಲಾಗುತ್ತದೆ. ಅಕಸ್ಮಾತ್ ಸತತವಾಗಿ 20 ಅಂಕಗಳು ಟೈ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ? ಮ್ಯಾಚು ಯಾರು ಮೊದಲು ಕಂಟಿನ್ಯೂಸ್ ಆಗಿ ಸತತವಾಗಿ 2 ಪಾಯಿಂಟ್ ಅನ್ನ ಗಳಿಸ್ತಾರ ಅವರು ಮ್ಯಾಚ್ ವಿನ್ ಆಗ್ತಾರೆ ಅಂತ ನಾವು ಅದರ ವಾಲಿಬಾಲ್ ಅಲ್ಲಿ ಮತ್ತು ಥ್ರೋಬಾಲ್ ಅಲ್ಲಿ ಮಾಡ್ತೀವಿ. ಆದ್ರೆ ಇದು ಆಗಲ್ಲ. 21 ಅಂಕವನ್ನ ಕಂಟಿನ್ಯೂಸ್ ಮಾಡಿದಾಗ 23ಕ್ಕೆ ಹೋಗುತ್ತೆ. 23 ಸಮ ಆದಾಗ 25ಕ್ಕೆ ಹೋಗುತ್ತೆ. ಕಂಟಿನ್ಯೂಸ್ 2 ಪಾಯಿಂಟ್ ಯಾಕೆ ತಗೊಂತಾರ ಅವರು. ಹಾಗೆ ಎಲ್ಲವರೆಗಪ್ಪ ಅಂತಂದ್ರೆ 30 ಮೊದಲು ಯಾರು ಗಳಿಸ್ತಿರೋ ಈ ಆಟದಲ್ಲಿ 21ಕ್ಕೆ ಮ್ಯಾಚ್ ಆಡಿಸ್ತೀವಿ. 21ಕ್ಕೆ ಮ್ಯಾಚ್ ಆಡಿಸಿದಾಗ ಸೊ 21 ಈಕ್ವಲ್ ಆಗುತ್ತೆ. 23 ಯಾರು ಕಂಟಿನ್ಯೂಸ್ 2 ಪಾಯಿಂಟ್ ತಗೊಂತಾರೋ ಮ್ಯಾಚ್ ಅವ್ರು ವಿನ್ ಆಗ್ತಾರೆ. ಸೊ ಅದಾಗ್ಲಿಲ್ಲ, 23 ಆಗುತ್ತೆ ಮ್ಯಾಚ್. ಸೊ 25ಕ್ಕೆ ಹೋಗುತ್ತೆ, 27ಕ್ಕೆ ಹೋಗುತ್ತೆ, 29ಕ್ಕೆ ಹೋಗುತ್ತೆ. ಸೊ ಲಾಸ್ಟ್ 29 ಇಬ್ರದ್ದು ಸೇಮ್ ಇರ್ತದೆ ಸ್ಕೋರು. ಯಾರು ಮೊದಲು 30 ಗಳಿಸ್ತಾರೋ ಅವ್ರು ಮ್ಯಾಚ್ ಅನ್ನ ವಿನ್ ಆಗ್ತಾರೆ ಇರೋದು. ಸೊ ಇದೆಲ್ಲ ರೂಲ್ಸ್ ಅನ್ನ ನೀವು ಆಲ್ರೆಡಿ 8 ಮತ್ತು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಸೊ ಮುಂದುವರೆದಂತ ಭಾಗ ಸೊ ಆಟಗಾರರ ಪರಿಚಯ. ಮೊದಲನೇದಾಗಿ ಈ ಒಂದು ಆಟದಲ್ಲಿ ಅತ್ಯಂತ ಪ್ರಮುಖ ನಮ್ಮ ಕರ್ನಾಟಕದ ಆಟಗಾರ ಅಂತಂದ್ರೆ ಸೊ ಪ್ರಕಾಶ್ ಪಡುಕೋಣೆ. ಪ್ರಕಾಶ್ ಪಡುಕೋಣೆ ಅವ್ರ ಬಗ್ಗೆ ಸ್ವಲ್ಪ ಅವರ ಒಂದು ಹಿನ್ನೆಲೆ ತಿಳ್ಕೊಳ್ಳೋದಾದ್ರೆ ಜೂನ್ 10, 1955ರಲ್ಲಿ ಬೆಂಗಳೂರಲ್ಲಿ ಜನಿಸಿದಂತಹ ಇವರು ಎಷ್ಟರಲ್ಲಿ? ಜೂನ್ 10, 1955ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದಂತಹ ಇವರನ್ನು ಬ್ಯಾಡ್ಮಿಂಟನ್ ಕ್ರೀಡೆಯ ಜೆಂಟಲ್ ಟೈಗರ್, ಹೆಸರು ಜೆಂಟಲ್ ಟೈಗರ್, ನೀವು ಸಿನಿಮಾದಲ್ಲಿ ಹಲವಾರು ರೀತಿಯ ಟೈಟಲ್ ಇವ್ರನ್ನ ನೋಡ್ತೀರ, ಅವನ್ನ ನಿಕ್ ನೇಮ್ಗಳನ್ನ, ಹೌದಾ? ಸೊ ಹಂಗೆ ನಮ್ಮಲ್ಲಿ ಕ್ರಿಕೆಟ್ ಅಲ್ಲೂ ಸಮೇತ ಹಿಟ್ ಮ್ಯಾನ್ ಅಂತ ಕರಿತಿರಲ್ಲ. ಸೊ ಹಾಗೆ ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಜೆಂಟಲ್ ಟೈಗರ್ ಅಂತ ಅಂದ್ಬಿಟ್ಟು ಕರೀತಾರೆ. ಯಾರನ್ನ? ಪ್ರಕಾಶ್ ಪಡುಕೋಣೆ ಅವರ. ಸೊ ಇವರು ಟೆನ್ನಿಸ್ ನ ವಿಂಬಲ್ಡನ್ ಸಮನಾಗಿ ಗ್ರಹಿಸಲಾಗ್ತಕ್ಕಂಥ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ವಿಜೇತರಾದ ಪ್ರಕಾಶ್ ಪಡುಕೋಣೆ ಅವರು ಭಾರತದಲ್ಲೇ ಪ್ರಪ್ರಥಮವರು. ಯಾವ ಪ್ರಶಸ್ತಿ ಅಂತಂದ್ರೆ ಇಂಗ್ಲೆಂಡಿನ ಬ್ಯಾಡ್ಮಿಂಟನ್ ಪ್ರಶಸ್ತಿ. ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಕ್ರೀಡಾಪಟು. ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಅಂತ ಬಿಟ್ಟು ಒಂದು ಪ್ರಶಸ್ತಿ. ಸೊ ಈ ಪ್ರಶಸ್ತಿಯನ್ನು ವಿಜೇತರಾದಂತಹ ಇವರು ಆಗಿನ ಮೈಸೂರು ಬ್ಯಾಡ್ಮಿಂಟನ್ ಸಂಘದ ಕಾರ್ಯದರ್ಶಿಯಾಗಿದ್ದರು ಆ ಕಾಲದಲ್ಲಿ. ತಂದೆ ರಮೇಶ್ ಪಡುಕೋಣೆ ಅವರನ್ನ ಬ್ಯಾಡ್ಮಿಂಟನ್ ಕ್ರೀಡೆಗೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಪರಿಚಯಿಸಿದ್ರು.
ರಾಷ್ಟ್ರೀಯ ಸೀನಿಯರ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯೊಂದಿಗೆ ಇವರನ್ನು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡೆಗಾಗಿ ರಾಷ್ಟ್ರೀಯ ಕ್ರೀಡಾ ತಂಡದಲ್ಲಿ ಸೇರ್ಪಡೆ ಮಾಡಿದ್ರು. ಮೈಸೂರಲ್ಲಿ ರಾಜ್ಯವನ್ನ ಬರೀ ಪ್ರತಿನಿಧಿಸಿದ್ದಲ್ಲದೆ ಇವರನ್ನ ಗುರುತಿಸಿಬಿಟ್ಟು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರಲಿ, ಜನವರಿ ತಿಂಗಳಲ್ಲಿ ವರ್ಲ್ಡ್ ಕಪ್ ನಡೀತಾ ಇದೆ. ಪ್ರಥಮ ಬಾರಿಗೆ ವರ್ಲ್ಡ್ ಕಪ್ ಯಾವ್ದಪ್ಪ ಅಂತಂದ್ರೆ ಖೋ ಖೋ. ಇಡೀ 42 ದೇಶಗಳು ಭಾಗವಹಿಸ್ತಾರೆ ಟೀಮ್ಗಳು. ಸೊ ಆ ಒಂದು ಟೀಮ್ ಅಲ್ಲಿ ಮೊನ್ನೆ ಪೇಪರ್ ಅಲ್ಲಿ ಕೊಟ್ಟಿದ್ದು ಯಾದಗಿರಿಯ ಒಂದು 19 ವರ್ಷದ ವಿದ್ಯಾರ್ಥಿನಿ ಭಾಗವಹಿಸಿದ್ದಾರೆ. ಈಗ ಆಲ್ರೆಡಿ ದೆಹಲಿ ಕ್ಯಾಂಪ್ ಅಲ್ಲಿ ಇದ್ದಾರೆ, PUC ಓದ್ತಾ ಇದ್ದಾರೆ ಅವರಿಂದ. ಯಾದಗಿರಿ ಅಂದ್ರೆ ಸೊ ಅಚೀವ್ಮೆಂಟ್ ಹೆಂಗ್ ಆಗ್ತಾರೆ ಅಂತ ಅಂದ್ಬಿಟ್ಟು ರಾಷ್ಟ್ರ ಮಟ್ಟಕ್ಕೆ ಆಡ್ಬೇಕು. ಅದು ಇಂಡಿಯಾ ಟೀಮ್ ಆಡ್ಬೇಕಪ್ಪ ಅಂತಂದ್ರೆ ಅದು ಅಷ್ಟು ಶ್ರಮ ಅಲ್ಲ, ಸತತ ಪರಿಶ್ರಮ ಬೇಕು. ಹಾಗೆ ಇವರು ಮೈಸೂರಲ್ಲಿ ಒಂದು ಕ್ಲಬ್ ಅಲ್ಲಿ ಆಡ್ತಿರ್ತಕ್ಕಂಥವರು ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಟೀಮ್ ಅಲ್ಲಿ ಎಂಟ್ರಿ ಆಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಹೀಗೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕ್ರೀಡಾ ತಂಡದಲ್ಲಿ ಸೇರ್ಪಡೆ ಮಾಡಿ ತೆಹರಾನ್ ಒಂದು ಏಷ್ಯನ್ ಕ್ರೀಡೆಯಲ್ಲಿ ಕಂಚಿನ ಪದಕವನ್ನು ಪಡಿತಾರೆ. ಏಷ್ಯನ್ ಕ್ರೀಡಾಕೂಟ ನಡೀತದೆ, ಅದು ಒಲಿಂಪಿಕ್ಸ್ ಅಲ್ಲಿ 4 ವರ್ಷಕ್ಕೊಮ್ಮೆ ಹೆಂಗ್ ನಡೀತದೋ ಏಷ್ಯನ್ ಕ್ರೀಡಾಕೂಟವನ್ನು ಸಮೇತ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ 106 ದೇಶಗಳು ಭಾಗವಹಿಸ್ತಾವಲ್ಲಿ. ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಅಂತ ಹೇಳ್ಕೊಟ್ಟಿದ್ದೀರಾ, ಹೌದಾ? ಸೊ ಆ ಖಂಡದಲ್ಲಿ ಬರ್ತಕ್ಕಂಥ ಎಲ್ಲ ದೇಶಗಳು ಏಷ್ಯನ್ ಕ್ರೀಡಾಕೂಟ ಅಂತ ಅಂದ್ಬಿಟ್ಟು ನಡೀತದೆ. ಅಲ್ಲಿ ತೆಹರಾನ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೆದಂತ ಸಂದರ್ಭದಲ್ಲಿ ಇವರು ಕಂಚಿನ ಪದಕವನ್ನು ಪಡಿತಾರೆ. ನಂತರ ಕ್ರಿಸ್ಟ್ ಚರ್ಚ್ ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಪೂರ್ವಾಂತ ಪಂದ್ಯದಲ್ಲಿ ಪರಾಭವಗೊಂಡು ನಿರ್ಗಮಿಸುತ್ತಾರೆ. ಆದರೆ ಎಡ್ಮಂಟನ್ ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಡೆರೆಕ್ ಟೆಲ್ಬಾಟ್ ಅಂತಕ್ಕಂಥ ಇವರನ್ನ ಪರಾಭವಗೊಳಿಸಿ ಸ್ವರ್ಣ ಪದಕವನ್ನು ಪಡೆದು ಲಂಡನ್ನಿನ ರಾಯಲ್ಸ್ ಏರ್ಬಾರ್ಟ್ ಹಾಲ್ ನಲ್ಲಿ ನಡೆದಂತಹ ಇಂಗ್ಲಿಷ್ ಮಾಸ್ಟರ್ ಚಾಂಪಿಯನ್ಶಿಪ್ ನಲ್ಲಿ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಹಾಗೆ ಮುಂದುವರೆದು ಡ್ಯಾನಿಶ್ ನ ಮುಕ್ತ ಮತ್ತು ಸ್ವೀಡಿಶ್ ಮುಕ್ತ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಳ್ತಾರೆ. ಸೊ ಹೀಗೆ ಅಖಿಲ ಭಾರತ ಅಥವಾ ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ನ ಗೆಲುವು ಇವರಿಗೆ ಜಗತ್ತಿನಲ್ಲಿ ಪ್ರಥಮ ಶ್ರೇಯಾಂಕವನ್ನು ತಂದುಕೊಡುತ್ತೆ. ಇಂಗ್ಲೆಂಡ್ ನಲ್ಲಿ ಬಹಳ ಫೇಮಸ್ ಈ ಒಂದು ಕ್ರೀಡೆ. ಇದರಿಂದ ಇವರು ಸ್ವೀಡಿಶ್ ಮುಕ್ತ ಟೂರ್ನಮೆಂಟ್ ನಲ್ಲಿ ರೂಡಿ ಹಾಟೋನ ಅವರನ್ನು ಪ್ರಾರಂಭಿಕ ಸುತ್ತಿನಲ್ಲೇ ಪರಾಭವಗೊಳಿಸಿ ಇವರಿಗೆ ಅವಿಸ್ಮರಣೀಯವಾದ ಒಂದು ಘಟನೆ ಆಗುತ್ತೆ ಆ ಸಂದರ್ಭದಲ್ಲಿ. ಹಾಗಾಗಿ ಪ್ರಕಾಶ್ ಪಡುಕೋಣೆ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನ ಭಾರತ ಸರ್ಕಾರ ಘೋಷಿಸುತ್ತದೆ. ಸೊ ಅವತ್ತು 5 ಲಕ್ಷ ಅರ್ಜುನನ ಒಂದು ಪ್ರತಿಮೆ ಇತ್ತು ಅವರು ಪಡ್ಕೊಂಡ ಸಂದರ್ಭದಲ್ಲಿ. ಆದ್ರೆ ಈಗ ಅದು 15 ಲಕ್ಷ ನಗದು ಬಹುಮಾನ, ಅರ್ಜುನ ಇರ್ತಕ್ಕಂಥ ಒಂದು ಕಂಚಿನ ಪ್ರತಿಮೆ, ಆ ಒಂದು ಟ್ರೋಫಿ ಆಗಿದೆ. ಈಗ ಅದು ಯಾವಾಗ ಕೊಡ್ತಾರೆ ಈ ಪ್ರಶಸ್ತಿ ಅಂತ ಅಂದ್ರೆ ಅರ್ಜುನ ಪ್ರಶಸ್ತಿ ಆಗಿರ್ಲಿ, ದ್ರೋಣಾಚಾರ್ಯ ಪ್ರಶಸ್ತಿ ಆಗಿರ್ಲಿ ಅಥವಾ ಪದ್ಮಶ್ರೀ ಪ್ರಶಸ್ತಿಗಳಾಗಿರ್ಲಿ, ಇವೆಲ್ಲ ಏನ್ ಕೊಡ್ತಾರೆ? ಕ್ರೀಡಾ ದಿನಾಚರಣೆ ಏನ್ ಮಾಡ್ತೀವಿ ನಾವು? ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಂದು ಆಗಸ್ಟ್ 29. ಆಗಸ್ಟ್ 29 ಯಾಕೆ? ಧ್ಯಾನ್ ಚಂದ್, ಹಾಕಿಯ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಒಂದು ಬರ್ತ್ಡೇ ಅಥವಾ ಜನ್ಮದಿನದ ಪ್ರಯುಕ್ತ ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಗಸ್ಟ್ 29 ಮಾಡ್ತೀವಿ. ಆ ದಿನವನ್ನ ಯಾರ್ಯಾರು ಸತತವಾಗಿ 3 ವರ್ಷಗಳ ಕಾಲ ಅಚೀವ್ಮೆಂಟ್ ಮಾಡಿರ್ತಾರಲ್ಲ, ಯಾವುದೇ ಗೇಮ್ ಆಗಿರ್ಲಿ, ಸ್ಪೋರ್ಟ್ಸ್ ಅಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಆಗಿರ್ಬೋದು, ಗುಂಪು ಆಟಗಳಾಗಿರ್ಬೋದು, ಬಾಕ್ಸಿಂಗು ಅಥವಾ ಫೆನ್ಸಿಂಗು, ರೋಯಿಂಗು, ಎನಿಟೈಮ್ ಸಾಧನೆಗಳಿದಂತಹ 3 ವರ್ಷದ ಒಂದು ಅವರ ಪರ್ಫಾರ್ಮೆನ್ಸ್ ನೋಡಿ ಅರ್ಜುನ ಪ್ರಶಸ್ತಿಯನ್ನ ಕ್ರೀಡಾಪಟುಗಳಿಗೆ ಕೊಡ್ತಾರೆ. ಆ ಕ್ರೀಡಾಪಟುಗಳು 3 ವರ್ಷ ಸಾಧನೆ ಮಾಡಿದ್ಕೆ ಅವರನ್ನ ತರಬೇತಿಗೊಳಿಸಿರ್ತಕ್ಕಂತಹ ತರಬೇತುದಾರರಿಗೆ ಯಾವ ಪ್ರಶಸ್ತಿ ಕೊಡ್ತಾರೆ? ದ್ರೋಣಾಚಾರ್ಯ ಪ್ರಶಸ್ತಿ. ಅದು ಸಮೇತ ಆಗಿನ ಕಾಲದಲ್ಲಿ 5 ಲಕ್ಷ ನಗದು ಬಹುಮಾನ ಮತ್ತು ದ್ರೋಣ ಪ್ರತಿಮೆ ಇತ್ತು. ಈಗ ಅದು ಸಮೇತ 20 ಲಕ್ಷ ನಗದು ಬಹುಮಾನ ಇದೆ, ದ್ರೋಣಾಚಾರ್ಯ ಒಂದು ಪ್ರತಿಮೆ ಇದೆ ಈಗ ಪ್ರೆಸೆಂಟ್. ಸೊ ಅಂತಹ ಒಂದು ಪ್ರಶಸ್ತಿ ಭಾಜನರಾದಂತಹ ಪ್ರಕಾಶ್ ಪಡುಕೋಣೆ ಅವರು ಅರ್ಜುನ ಪ್ರಶಸ್ತಿ ಹಾಗೂ ಪ್ರತಿಷ್ಠಿತವಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಭಾರತ ಸರ್ಕಾರ ಗೌರವಿಸಿ ಸನ್ಮಾನಿಸಲಾಗಿದೆ. ಪ್ರಕಾಶ್ ಪಡುಕೋಣೆ
ಮೇನ್ ಏನಪ್ಪಾ ಅಂತಂದ್ರೆ ಕರ್ನಾಟಕದವರಾದಂತಹ ಇವರು ಪ್ರಕಾಶ್ ಪಡುಕೋಣೆ ಅವರು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ನಲ್ಲಿ ಪ್ರಶಸ್ತಿ ಪಡೆದಂತಹ ಭಾರತದ ಪ್ರಪ್ರಥಮ ಬ್ಯಾಡ್ಮಿಂಟನ್ ಆಟಗಾರ. ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಪಡೆದಂತಹ ಭಾರತದ ಪ್ರಪ್ರಥಮ ಆಟಗಾರ ಪ್ರಕಾಶ್ ಪಡುಕೋಣೆ ಅವರು. ಸೊ ಇಷ್ಟು ಇವ್ರದ್ದು ಒಂದು ಸಾಧನೆ. ಆದ್ರೆ ಸೊ ಎರಡನೇ ಆಟಗಾರರಾದಂತಹ ಅನೂಪ್ ಶ್ರೀಧರ್. ಅನೂಪ್ ಶ್ರೀಧರ್ ಅವ್ರ ಬಗ್ಗೆ, ಇವರು ಸಮೇತ ಬ್ಯಾಡ್ಮಿಂಟನ್ ಆಟಗಾರರು. ಇವರು ಬೆಂಗಳೂರಿನವರಾದಂತಹ ಇವರನ್ನು ಇತ್ತೀಚಿನ ದಿನಗಳಲ್ಲಿ ಭಾರತದ ಅತ್ಯುತ್ತಮ ಆಟಗಾರರೆಂದು ಪರಿಗಣಿಸಲಾಗುತ್ತದೆ. ಈಗಾಗಲೇ ಅವರೇ ಆಡ್ತಾ ಇರೋದು. ಸೈನಾ ನೆಹವಾಲ್ ಗರ್ಲ್ಸ್ ಅಲ್ಲಿ ಆಗಿದ್ರೆ, ಮಹಿಳೆಯರಲ್ಲಿದ್ರೆ, ಸೊ ಈಗ ಅನೂಪ್ ಶ್ರೀಧರ್ ಅವರು ನಮ್ಮ ರಾಷ್ಟ್ರ ತಂಡದಲ್ಲಿ ಆಟ ಆಡ್ತಿದ್ದಾರೆ. ಇವರು ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಸತತವಾಗಿ 3 ಸಲ ಗೆದ್ದುಕೊಂಡಿದ್ದಾರೆ. ಇವರು ಅತ್ಯಂತ ವೇಗವಾಗಿ ಶಟಲ್ ಅನ್ನು ಅಪ್ಪಳಿಸುವುದನ್ನು, ಅಂದ್ರೆ ಪವರ್ಫುಲ್ ಸ್ಮ್ಯಾಶರ್ ಅಂತ ಅಂದ್ಬಿಟ್ಟು ಕರೀತಾರೆ. ಇವರು ನೀವು ವಾಲಿಬಾಲ್ ಹೆಂಗೆ ಸ್ಮ್ಯಾಶ್ ಮಾಡ್ತಿರಲ್ಲಪ್ಪ, ಹಾಗೆ ಇವರು ಶಟಲ್ ಅನ್ನ ಪವರ್ಫುಲ್ ಆಗಿ ಸ್ಮ್ಯಾಶರ್ ಅಂತ ಅಂದ್ಬಿಟ್ಟು ಇವರನ್ನ ಕರೀತಾರೆ. 2002ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಹತೆಯನ್ನು ಪಡೆದು 30ನೇ ಹಂಗೇರಿಯನ್ ಅಂತಾರಾಷ್ಟ್ರೀಯ ಕೂಟದಲ್ಲಿ ವಿಜಯಿಯಾಗಿ ಮೆಲ್ಬೋರ್ನ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೆಲ್ಬೋರ್ನ್ನಲ್ಲಿ ನಡೆದಂತಹ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡು ಇವರು ಅಂತಾರಾಷ್ಟ್ರೀಯ ಅಗ್ರ ಶ್ರೇಯಾಂಕಿತನಾದಂತಹ ಇಂಡೋನೇಷಿಯಾ ತೌಫಿಕ್ ಹಿದಾಯತ್ ಇವರನ್ನು ಸೋಲಿಸಿದರು. ಅಂತಾರಾಷ್ಟ್ರೀಯ ಅಗ್ರ ಶ್ರೇಯಾಂಕಿತನಾದಂತಹ ಇಂಡೋನೇಷಿಯಾದ ತೌಫಿಕ್ ಹಿದಾಯತ್ ಅವರನ್ನು ಸೋಲಿಸ್ತಾರೆ. ಇವರಿಗೆ ಕರ್ನಾಟಕ ರಾಜ್ಯ ಏಕಲವ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಬರೀ ಅರ್ಜುನ್ ಪ್ರಶಸ್ತಿ, ಕ್ರೀಡಾ ಪ್ರಶಸ್ತಿಗಳು ಕೇಳಿರ್ಬೋದು ನೀವು. ಅರ್ಜುನ, ದ್ರೋಣಾಚಾರ್ಯ, ಪದ್ಮಶ್ರೀ, ಪದ್ಮವಿಭೂಷಣ ಅಲ್ಲದೇ ನಮ್ಮ ಕರ್ನಾಟಕದಲ್ಲಿ ಏಕಲವ್ಯ ಕೇಳಿದ್ರಲ್ಲ, ಯಾರಿವರು? ಶಿಷ್ಯರು. ಹೌದಾ? ಮಹಾಭಾರತದಲ್ಲಿ ಧನುರ್ವಿದ್ಯೆಯನ್ನ ಕಲಿಯಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಒಬ್ಬ ಬೇಡರ ಮಗ ಇವರು. ಹಂಗಂತ ಅಂದ್ಬಿಟ್ಟು ಆ ರಾಜರಿಗೆ ರಾಜ ಮರ್ಯಾದೆಯಿಂದ ಆ ರಾಜರು, ಅಂದ್ರೆ ಮಹಾಭಾರತದಲ್ಲಿ ಬರ್ತಕ್ಕಂತಹ ಪಾಂಡವರಿಗೆ ಮತ್ತು ಕೌರವರಿಗೆ ಕಲಿಸ್ಲಿಕ್ಕೆ ನಾನು ಯೋಗ್ಯನೇ ಹೊರತು ಅಂತ ಅಂದ್ಬಿಟ್ಟು ದ್ರೋಣಾಚಾರ್ಯರು ಈ ಏಕಲವ್ಯನ ಅಲ್ಲಗಲಿತಾರೆ. ಅಂದ್ರೆ ನಿನಗೆ ಕಲಿಸ್ಲಿಕ್ಕೆ ನಾನು ಅರ್ಹನಲ್ಲ ಅಂತ. ಕೊನೆಗೆ ಏನ್ ಮಾಡ್ತಾರೆ ಇವರು, ಏಕಲವ್ಯರು ದ್ರೋಣಾಚಾರ್ಯರ ಒಂದು ಪ್ರತಿಮೆಯನ್ನ ಸೃಷ್ಟಿ ಮಾಡಿ ಕಾಡಿನಲ್ಲಿ ಆ ದ್ರೋಣ ಒಂದು ಆಚಾರ್ಯರ ಒಂದು ಪ್ರತಿಮೆ ಇಟ್ಬಿಟ್ಟು, ಆ ಮೂರ್ತಿ ಇಟ್ಬಿಟ್ಟು, ಆ ಮೂರ್ತಿನೇ ನನಗೆ ವಿದ್ಯೆಯನ್ನ ಕಲಿಸ್ಬೇಕಂತ ಅಂದ್ಬಿಟ್ಟು ಕಾಡಿನಲ್ಲಿ ಅವರ ಒಂದು ಸನ್ಮಾರ್ಗದಲ್ಲಿ ವಿದ್ಯೆಯನ್ನ ಕಲಿತಾರೆ. ಒನ್ಸ್ ಅಪಾನ್ ಎ ಟೈಮ್ ಅರ್ಜುನನಿಗೂ ಕರ್ಣನಿಗೂ ಇದ್ದಂತ ಸಂದರ್ಭದಲ್ಲಿ ಇವರು ಆ ವಿದ್ಯೆಯಲ್ಲಿ, ಧನುರ್ವಿದ್ಯೆಯಲ್ಲಿ ಯಾವುದೋ ಒಂದು ನದಿಯಲ್ಲಿ ಪ್ರಾಣಿ ನೀರು ಕುಡಿತಕ್ಕಂತ ಸಂದರ್ಭದಲ್ಲಿ ಇವರು ಬಾಣವನ್ನು ಬಿಡ್ತಾರೆ ಏಕಲವ್ಯರು. ಈ ವಿದ್ಯೆ ಯಾರು ಕಲ್ತರು, ನೀವಿಬ್ರು ಬಿಟ್ಟಿಲ್ಲಲ್ಲ, ಅಂದ್ರೆ ನೀವ್ ಯಾರು ಬಾಣ ಹೂಡಿಲ್ಲಲ್ಲ, ಮತ್ತೆ ಯಾರು ಈ ಕೆಲಸ ಮಾಡಿದ್ರು ಅಂತ ಅಂದ್ಬಿಟ್ಟು ಅವಾಗ ಅರ್ಜುನ, ಅವರು ಕೌರವರು ಪಾಂಡವರು ಕಾಡಿನಲ್ಲಿ ಒಬ್ಬ ಶಿಷ್ಯ ಇದ್ದಾನೆ, ನಿಮ್ಮ ಒಂದು ಶಿಷ್ಯ ಈ ಒಂದು ವಿದ್ಯೆ ಕಲಿತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತಹ ಒಬ್ಬ ಮಹಾನ್ ಪುರುಷ ಏಕಲವ್ಯ. ಅವರ ಹೆಸರನ್ನ ನಮ್ಮ ಕ್ರೀಡಾ ಪ್ರಶಸ್ತಿಯಲ್ಲಿ ಸಾಧನೆ ಮಾಡಿದಂತವರಿಗೆ ನೀಡಲಾಗ್ತದೆ. ಕರ್ನಾಟಕದಲ್ಲಿ ಮಾತ್ರ, ಇದು ಭಾರತದಲ್ಲ, ಕರ್ನಾಟಕದಲ್ಲಿ ಮಾತ್ರ. ಸರ್, ಪುರುಷರಿಗೆ ಏಕಲವ್ಯ ಪ್ರಶಸ್ತಿ ಅಂತ ಕೊಡ್ತೀರಾ, ಮತ್ತೆ ನಮ್ಗೇನ್ ಕೊಡ್ತೀರಂತ ನೀವು ಕೇಳ್ಬೋದು. ನಿಮಗೆ ಒಳ್ಳೆ ಖೋಖೋ ಪ್ಲೇಯರ್ಸ್ಗೆ ಕೊಡ್ತಕ್ಕಂತಹ ಒನಕೆ ಓಬವ್ವ ಪ್ರಶಸ್ತಿ ಇದೆ, ಕಿತ್ತೂರಾಣಿ ಪ್ರಶಸ್ತಿ ಇದೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅಂದ್ಬಿಟ್ಟು ಪ್ರಶಸ್ತಿ ಇದೆ ನಿಮ್ಮೆಲ್ಲಿ. ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ, ಇದು ಪುರುಷರಿಗೆ ಏಕಲವ್ಯ ಪ್ರಶಸ್ತಿನ. ಅಂತಹ ಏಕಲವ್ಯ ಪ್ರಶಸ್ತಿ ಪಡೆದಂತಹ ಅನೂಪ್ ಶ್ರೀಧರ್ ಅವರು, ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ಒಬ್ಬ ಸಾಧನೆ ನೋಡಿ ಮತ್ತೆ ಇವ್ರಿಗೂ ಸಮೇತ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ಸಮೇತ ಅರ್ಜುನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನೂಪ್ ಶ್ರೀಧರ್ ಅವರು. ನೆಕ್ಸ್ಟ್ ಮೂರನೇ ಆಟಗಾರ ಅರವಿಂದ್ ಭಟ್.
ಭಟ್ ಅಂತ ಅಂದ್ಬಿಟ್ಟು. ಇವರು ಸಮೇತ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಅಕಾಡೆಮಿಯಲ್ಲೇ ಪಳಗಿದಂತಹ ಅರವಿಂದ್ ಅವರು. ಪ್ರಕಾಶ್ ಪಡುಕೋಣೆ ಅಂದ್ರೆ ಸೀನಿಯರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪಡೆದಂತಹ ಇವರು ಈಗ ಜಗತ್ತಿನ 46ನೇ ಶ್ರೇಯಾಂಕಿತರು. ಪ್ರಪಂಚದ 46ನೇ ರ್ಯಾಂಕಿನಲ್ಲಿ ಈ ಬ್ಯಾಡ್ಮಿಂಟನ್ ಆಟಗಾರ ಅರವಿಂದ್ ಭಟ್. ಇವರು ರಾಷ್ಟ್ರೀಯ ವೀರಾಗ್ರಣಿಯಾಗಿರ್ತಾರೆ. ಸ್ಕಾಟಿಷ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ತೃತೀಯ ಸೀಡ್ ಆದಂತಹ ಜರ್ಮನಿಯ ಮಾರ್ಕ್ ಜಿಬ್ಲರ್ ಅವರನ್ನ 5-8 ಮತ್ತು 15-8 ಮಣಿಸಿ ಚಾಂಪಿಯನ್ ಆಗ್ತಕ್ಕಂತ ಅರವಿಂದ್ ಭಟ್ ಅವರು. ಇವರು ಇದಲ್ಲದೆ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಜಾಗತಿಕ 48ನೇ ಶ್ರೇಯಾಂಕಿತರಾದಂತಹ ಸ್ಪೇನ್ನ ಎಬಿಯಾನ್ ಎನ್ನುವರನ್ನ ಪರಾಭವಗೊಳಿಸಿ ವೀರಾಗ್ರಣಿಯಾದರು. ಇವರು 46ನೇರು. ಹಾಗೆ 48ನೇ ರ್ಯಾಂಕಿನ ಅವರಾದಂತಹ ಸ್ಪೇನ್ ಆಟಗಾರ ಎಬಿಯನ್ ಅವರನ್ನ ಸೋಲಿಸಿ ಜೆಕ್ ಅಂತಾರಾಷ್ಟ್ರೀಯ ಮುಕ್ತ ಟೂರ್ನಿಯನ್ನು ಗೆದ್ದುಕೊಳ್ತಾರೆ. ಅರವಿಂದ್ ಭಟ್ ಅವರು ಡಮಾಸ್ಕಸ್ ಸಿರಿಯನ್ ಸೈಕ್ಲೇಟ್ ಅಂತಕ್ಕಂಥ ಒಂದು ಸರಣಿಯಲ್ಲಿ ಒಂದು ಟೂರ್ನಿಯಲ್ಲಿ ಒಂದು ಪಂದ್ಯಾವಳಿ ನಡೆದಂತಹ ಒಂದು ಸಂದರ್ಭದಲ್ಲಿ ಜೋರ್ಡನ್ ಅಂತಕ್ಕಂಥ ಅವರನ್ನ ಅಮ್ಮಾನಲ್ಲಿ ನಡೆದಂತಹ ಜೋರ್ಡನ್ ಮುಕ್ತ ಪಂದ್ಯವನ್ನು ಗೆದ್ದುಕೊಳ್ತಾರೆ. ಟಾಟಾ ಮುಕ್ತ ಸೀನಿಯರ್ ರ್ಯಾಂಕಿಂಗ್ ಪಂದ್ಯದಲ್ಲಿ ವಿಜೇತರಾಗಿ ಹೊರಹೊಮ್ಮುವಂತಹ ಇವರು ಸತತ 2 ಬಾರಿ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ ಕಶ್ಯಪ್ ಅವರನ್ನು ಪರಾಭವಗೊಳಿಸಿ ವೀರಾಗ್ರಣೆ ಆಗ್ತಾರೆ. ಸೊ ಇಷ್ಟು ನಮ್ಮ ಕರ್ನಾಟಕದಂತಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆಟಗಾರರು ಆಗಿದ್ರು. ಈಗ ರಾಷ್ಟ್ರ ಮಟ್ಟದ ಅಂದ್ರೆ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿದಂತಹ ಕ್ರೀಡಾಪಟುಗಳಂತಂದ್ರೆ ಪಿ ಗೋಪಿಚಂದ್, ಕುಲೇಲಾ ಗೋಪಿಚಂದ್. ಹೇಗೆ ಪ್ರಕಾಶ್ ಪಡುಕೋಣೆ ಅವರು ಇಂಗ್ಲೆಂಡಿನ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ಕ್ರೀಡಾಪಟುನು, ಹಾಗೆ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಪಿ ಗೋಪಿಚಂದ್. ಕುಲೇಲಾ ಗೋಪಿಚಂದ್ ಅಂತ ಅಂದ್ಬಿಟ್ಟು ಭಾರತದ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದು ಇವರು 1973 ನವೆಂಬರ್ 16 ಜನಿಸುತ್ತಾರೆ. 16/11/1973 ಇಲ್ಲಿ ನಾಗಾಲ್ಬಾ ಅಂತಕ್ಕಂಥ ಆಂಧ್ರ ಪ್ರದೇಶದ ಒಂದು ಸ್ಥಳದಲ್ಲಿ, ಆಂಧ್ರ ಪ್ರದೇಶದ ನಾಗಾಲ್ಬಾ ಅಂತಲ್ಲಿ ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಂತಹ ದ್ವಿತೀಯ ಭಾರತೀಯ ಆಟಗಾರ. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಂತಹ 2ನೇ ಆಟಗಾರ. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಂತಹ ಭಾರತೀಯ ಆಟಗಾರ, 2ನೇ ಆಟಗಾರ. ಇವರು 3 ಬಾರಿ ಅಂತಾರಾಷ್ಟ್ರೀಯ ಥಾಮಸ್ ಕಪ್ ಟೂರ್ನಮೆಂಟ್ ಅನ್ನು ಭಾರತವನ್ನು ಪ್ರತಿನಿಧಿಸಿದರು. ಈ ಟೂರ್ನಮೆಂಟ್ ಅಂತ ಅಂದ್ರೆ ನಿಮಗೆ ಗೊತ್ತಿದೆ, ಕ್ರಿಕೆಟ್ ಅಲ್ಲಿ ಬರ್ತಕ್ಕಂತಹ ಏಷ್ಯನ್ ಕಪ್, ಶಾರ್ಜಾ ವರ್ಲ್ಡ್ ಕಪ್ ಅಂತ ಇದೆಯೋ ಹಂಗೆ ಬ್ಯಾಡ್ಮಿಂಟನ್ ನಲ್ಲಿ ಥಾಮಸ್ ಕಪ್ ಅಂತ ಪುರುಷರಿಗೆ, ಊಬೇರ್ ಕಪ್ ಅಂತ ಅಂದ್ಬಿಟ್ಟು ಮಹಿಳೆಯರಿಗೆ ನಡೀತಾರೆ. ಥಾಮಸ್ ಕಪ್, ಈ ಥಾಮಸ್ ಕಪ್ ಅಂತಕ್ಕಂಥ ಒಂದು ಟೂರ್ನಮೆಂಟ್ ಅಲ್ಲಿ ಇವರು ಭಾರತವನ್ನ ಪ್ರತಿನಿಧಿಸಿ 1997ರಲ್ಲಿ ಭಾರತೀಯ ಗ್ರ್ಯಾಂಡ್ ಪ್ರಿ ಪಂದ್ಯಾವಳಿಯನ್ನು ಗೆದ್ದು ಉತ್ತಮ ಆಟಗಾರರಾದಂತಹ ಟೌಲೋಸ್ ಅಂತಕ್ಕಂಥ ಒಬ್ಬ ಫ್ರಾನ್ಸ್ನ ಆಟಗಾರ ಅವರನ್ನ ಮುಕ್ತವಾಗಿ ಸೋಲಿಸಿಬಿಟ್ಟು ಸ್ಕಾಟ್ಲೆಂಡಿನ ಸ್ಕಾಟಿಷ್ ಮುಕ್ತ ಚಾಂಪಿಯನ್ಶಿಪ್ ನಲ್ಲಿ ಗೆದ್ದುಕೊಳ್ತಾರೆ. ಹಾಗೆ 2001ರಲ್ಲಿ ಗೋಪಿಚಂದ್ ಅವರ ಜೀವನದ ಸ್ವರ್ಣ ವರ್ಷವಾಗುತ್ತೆ. 2001 ಹೇಗಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಇವರು ಲಂಡನ್ ನಲ್ಲಿ ನಡೆದಂತಹ, ಇಂಗ್ಲೆಂಡಿನ ರಾಜಧಾನಿ ಲಂಡನ್ ನಲ್ಲಿ ನಡೆದಂತಹ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದುಕೊಳ್ತಾರೆ 2001ರಲ್ಲಿ. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಯಾವಾಗ ಗೆಲ್ತಾರಪ್ಪ ಅಂತಂದ್ರೆ 2001. ಪ್ರಕಾಶ್ ಪಡುಕೋಣೆ ಅವರ ಶಿಷ್ಯ ಪಿ ಗೋಪಿಚಂದ್ ಅವರು 2001ರಲ್ಲಿ ಗೋಪಿಚಂದ್ ಅವರು ಜೀವಮಾನದ ಸ್ವರ್ಣ ವರ್ಷ. ಯಾಕಪ್ಪ ಅಂತಂದ್ರೆ ಅಲ್ಲಿ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದು ಇವರು ಒಲಿಂಪಿಕ್ಸ್ ನಲ್ಲಿ ಸ್ವರ್ಣ ವಿಜೇತರಾದಂತಹ ಎಂಡರ್ಸ್ ಹೋಸನ್ ಅವರನ್ನ ಪೂರ್ವಾಂತದಲ್ಲಿ ಅಂದ್ರೆ ಕ್ವಾರ್ಟರ್ ಫೈನಲ್ ನಲ್ಲಿ
ವಿಶ್ವದ ನಂಬರ್ 1 ಆಟಗಾರರಾದಂತಹ ಪೀಟರ್ ಗೇಡ್ ಅವರನ್ನ ಸೆಮಿಫೈನಲ್ ನಲ್ಲಿ ಸೋಲಿಸ್ತಾರೆ. ಕೊನೆಗೆ ಅಂತಿಮ ಸುತ್ತಿನಲ್ಲಿ ಚೀನಾದ ಚೆನ್ ಹಾಂಗ್ ಅವರನ್ನ 15-2 ಮತ್ತು 15-6ಗಳಿಂದ ಸೋಲಿಸಿ ಈ ಪ್ರಶಸ್ತಿಯನ್ನು ಗೆಲ್ತಾರೆ. ವರ್ಲ್ಡಲ್ಲೇ ನಂಬರ್ 1 ಆಟಗಾರರಾದಂತಹ ಮತ್ತು ವರ್ಲ್ಡಲ್ಲೇ ನಂಬರ್ 2 ಆಟಗಾರರಾದಂತಹ ಸ್ಪೇನ್ ದೇಶ ಮತ್ತು ಚೀನಾ ದೇಶದವರನ್ನ ಸೋಲಿಸಿ ಈ ಪ್ರಶಸ್ತಿ ಆದಂತಹ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನ ಗೆಲ್ತಾರೆ ಇವರು. ಹಾಗೆ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಅನುಪಮ ಸಾಧನೆ ಮಾಡಿದಂತಹ ಈ ಪಿಲ್ಲೈಲಾ ಗೋಪಿಚಂದ್ ಅವರಿಗೆ ಭಾರತ ಸರ್ಕಾರ ಅರ್ಜುನ್ ಪ್ರಶಸ್ತಿ ಹಾಗೂ ರಾಜೀವ್ ಗಾಂಧಿ ಖೇಲ್ ರತ್ನ 2 ಪ್ರಶಸ್ತಿಗಳು ಬಹಳ ಮುಖ್ಯವಾಗ್ತವೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿನ ಇದನ್ನ ಹೀಗೆ ಮಾಡಬಿಟ್ರೆ ಧ್ಯಾನ್ ಚಂದ್ ಪ್ರಶಸ್ತಿ ಮಾಡಿದ್ರೆ ಈಗ ಮೊದಲೆಲ್ಲ ರಾಜೀವ್ ಗಾಂಧಿ ಖೇಲ್ ರತ್ನ ಇತ್ತು, ಅರ್ಜುನ್ ಪ್ರಶಸ್ತಿ ಇತ್ತು. ಹಾಗೆ ಅರ್ಜುನ್ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾರು? ಪಿ ಗೋಪಿಚಂದ್ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಇಷ್ಟು ಈ ಪಿ ಗೋಪಿಚಂದ್ ಅವರ ಒಂದು ಸಾಧನೆ. ಸೊ ಇಬ್ರು ಇದ್ದಾರೆ, ಪಿ.ವಿ. ಸಿಂಧು ಮತ್ತು ಮಹಿಳಾ ಮಣಿಗಳಲ್ಲಿ ಸೈನಾ ನೆಹವಾಲ್. ಸೊ ಅವ್ರದ್ದು ಪಿ.ವಿ. ಸಿಂಧು ಬಗ್ಗೆ ಹೇಳೋದಾದ್ರೆ ಪಿ.ವಿ. ಸಿಂಧು ರಾಷ್ಟ್ರಮಟ್ಟದ ಆಟಗಾರ್ತಿ. ಮೂಲತಃ ಆಂಧ್ರ ಪ್ರದೇಶದವರು, ಆಂಧ್ರಪ್ರದೇಶದವರಾದಂತಹ ಪಿ.ವಿ. ಸಿಂಧು ಅವರು, ಅವರ ಪೂರ್ಣ ಹೆಸರು ಕುಸರ್ಲಾ ವೆಂಕಟ ಸಿಂಧು. 5/7/1995 ಜನಿಸ್ತಾರೆ. ನಾಲ್ಕು ವರ್ಷಕ್ಕೆ ಒಂದು ಸಾರಿ ನಡೆದಿರ್ತಕ್ಕಂತಹ ಪ್ರಪಂಚದ ಅತ್ಯದ್ಭುತವಾದಂತಹ ಒಂದು ಕ್ರೀಡೆ ಅದು ಒಲಿಂಪಿಕ್ಸ್. ಅದು 2016 ನಡೆದಂತಹ ರಿಯೋ ಡಿ ಜನೈರೋ ಪ್ರದೇಶದಲ್ಲಿ, ರಿಯೋ ಡಿ ಜನೈರೋ ಬ್ರೆಜಿಲ್ ದೇಶದಲ್ಲಿ, ಬ್ರೆಜಿಲ್ ಅಲ್ಲಿ ನಡೆದಿದೆ ಇದು. ಬ್ರೆಜಿಲ್ ದೇಶ ಸ್ಥಳ ಬಂದ್ಬಿಟ್ಟು ರಿಯೋ ಡಿ ಜನೈರೋ ಅಂತಕ್ಕಂಥದ್ದು. ಇಲ್ಲ ಇದು. ಈ ಒಂದು ಸ್ಥಳದಲ್ಲಿ ನಡೆದಂತಹ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಇವರು ದ್ವಿತೀಯ ಸ್ಥಾನವನ್ನು ಗಳಿಸಿ ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ಅಲ್ಲಿ ಬೆಳ್ಳಿ ಪದಕವನ್ನು ಜಯಿಸುವುದರ ಜೊತೆಗೆ ಅತ್ಯುತ್ತಮ ಒಂದು ರ್ಯಾಂಕಿಂಗ್ ಸಾಧನೆ ಮಾಡ್ತಾರೆ. ಇದರೊಂದಿಗೆ ಇವರನ್ನು ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿರ್ತಾರೆ. ಅದು ಯಾವ್ಯಾವ ಅಂತಂದ್ರೆ 2013ರಲ್ಲಿ ಅರ್ಜುನ್ ಪ್ರಶಸ್ತಿ, 2013ರಲ್ಲಿ ಅರ್ಜುನ ಪ್ರಶಸ್ತಿ, 2015ರಲ್ಲಿ ಪದ್ಮಶ್ರೀ, ಹಾಗೆ 2016ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ, 2016ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಲಭಿಸಿ ಇಂಡೋನೇಷ್ಯಾದ ಇಂಟರ್ನ್ಯಾಷನಲ್ ಮಕಾವಾ ಓಪನ್, ಮಲೇಷಿಯಾ ಮಾಸ್ಟರ್ಸ್, ಚೈನಾ ಓಪನ್ ಮುಂತಾದ ಪಂದ್ಯಾಟಗಳಲ್ಲಿ ಇವರು ಜಯಶೀಲರಾಗಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಮ್ಮೆ ಕಂಚು ಮತ್ತು ಮತ್ತೊಮ್ಮೆ ಬಂಗಾರ ಪದಕವನ್ನು ಪಡೆದಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲೂ ಸಮೇತ ಒಂದು ಟೈಮು ಕಂಚಿನ ಪದಕ, ಮತ್ತೊಂದು ಟೈಮು ಬಂಗಾರ ಪದಕ ಅಂದ್ರೆ ಚಿನ್ನದ ಪದಕವನ್ನು ಪಡೆದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇವರು ಸಾಧನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇವರಿಗೆ 2013ರಲ್ಲಿ ಅರ್ಜುನ್ ಪ್ರಶಸ್ತಿ, 2015ರಲ್ಲಿ ಪದ್ಮಶ್ರೀ, 2016ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದು ಈಗಲೂ ಸಮೇತ
ಮುಂದಿನ ಒಂದು ಒಲಿಂಪಿಕ್ಸ್ ಅಲ್ಲಿ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಈಗ ಪ್ರೆಸೆಂಟ್ ಸಮೇತ ಭಾರತದ ಮಹಿಳಾ ಯಾರಾದರೂ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ ಇದ್ದಾರಪ್ಪ ಅಂತಂದ್ರೆ PV ಸಿಂಧು, ಇನ್ನೊಬ್ರು ಸೈನಾ ನೆಹವಾಲ್. ಸೊ ಇಷ್ಟು ಈ ಒಂದು ಬ್ಯಾಡ್ಮಿಂಟನ್ ಆಟದ ಒಂದು ಕ್ಲಾಸ್. ಇದ್ರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ರೆ ಕೇಳಿ.